ಒಂದು ಘಟನೆ ನಿಮ್ಗೆ ಹೇಳ್ತೀನಿ. ಮೊನ್ನೆ 28ನೇ ತಾರೀಕು ಗೋಶಾಲೆಯಲ್ಲಿ ನಾನು ಇದ್ದಾಗ ಒಬ್ರು ಲೇಡಿ ಬರ್ತಾರೆ, ಬೆಂಗಳೂರಿಂದ ಟ್ಯಾಕ್ಸಿ ಮಾಡ್ಕೊಂಡು ಬರ್ತಾರೆ ಇಲ್ಲಿಗೆ. ಬಂದು ನನ್ನ ಕೇಳ್ತಾರೆ, ಸರ್ ದಾನ ಮಾಡಬೇಕು, ಮಾಡ್ಬೋದಾ ಅಂತ. ಆಯ್ತು ಮೇಡಮ್ ಮಾಡಿ ಅಂತ ಅಂದೆ. ಎಷ್ಟು ಮಾಡ್ಬೋದು ಅಂತ. ಅಲ್ಲ ಮೇಡಮ್ ನಿಮ್ಮ ಇಷ್ಟ ಅದು ಅಂತ ಹೇಳಿದಾಗ ಅವರು ಒಂದು ವೈಟ್ ಕಲರ್ ಕರ್ಚಿಫಲ್ಲಿ ಒಂದಿಷ್ಟು ದುಡ್ಡು ಕಟ್ಕೊಂಡು ಬಂದಿದ್ರು. ತೆಗೆದಾಗ ಮೇಡಮ್ ಎಲ್ಲ ಎಣಿಸ್ಬಿಟ್ಟು, ಸರ್ 50,000 ರೂಪಾಯಿ ಇದೆ, ದಯವಿಟ್ಟು ದಾನ ತಗೊಳ್ಳಿ, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮೂರು ಪ್ರಾಣಿಗಳಿಗೆ ಸಾಕ್ತಾ ಇದ್ದೀರಾ, ಹಸುನ ಅದನ್ನು ಕಡಿಯೋಕೆ ಹೋಗುವಂತ ಹಸುನ ಸಾಕ್ತಾ ಇದ್ದೀರಾ, ದಯವಿಟ್ಟು ಒಂದು 50,000 ತಗೊಳ್ಳಿ ಅಂತ ಕೊಟ್ರು. ನಾನು ಏನ್ ರಸೀದಿ ಹಾಕುವಾಗ 1 ನಿಮಿಷ ಇದೆ ಸರ್ ಅಂತ ಅಂದ್ರು. ನಾನು ಏನಾಯ್ತು ಅಂತ ಕೇಳಿದೆ. ಇನ್ನೊಂದು ಅದೇ ತರದ ಪಟ್ಟಣ ತೆಗೆದು ನಂತರ ಇನ್ನೊಂದು 40,000 ರೂಪಾಯಿ ನನ್ನ ಹತ್ರ ಇದೆ, 90,000 ದಾನ ಮಾಡ್ಬಿಡ್ತೀನಿ ನಿಮ್ಗೆ ಅಂತ ಅಂದ್ಬಿಟ್ಟು ಅವರು ಒಂದು ನೋಡಿ ವಿಶೇಷತೆ ಏನಂತ ಅಂದ್ರೆ, ನೋಡಿ ನಾನು ದಾನ ಮಾಡ್ತಾ ಇದ್ದೀನಿ, ನನ್ನ ಹೆಸರನ್ನ ಎಲ್ಲೂ ಹೇಳ್ಬಾರ್ದು, ನನ್ನ ಹೆಸರನ್ನ ಎಲ್ಲೂ ದಯವಿಟ್ಟು ಎಲ್ಲೂ ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳಿದ್ರು. ಎಂತ ಮಹಾನ್ ಲೇಡಿ ಅವರು. 90,000 ರೂಪಾಯಿ ಅವ್ರ ಶೇವಿಂಗ್ಸು. ಮೇಡಮ್ ವಯಸ್ಸ ಸುಮಾರು 80 ವರ್ಷ ಅವ್ರಿಗೆ. ಬೆಂಗಳೂರಿಂದ ಟ್ಯಾಕ್ಸಿ ಮಾಡ್ಕೊಂಡು ನಮ್ಮ ಸಂಸ್ಥೆಗೆ ಬಂದು 90,000 ರೂಪಾಯಿ ಮೊನ್ನೆ ದಾನವನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀನಿ, ಮುಂದೆ ಇನ್ನೂ ಆಯುಷ್ ಆರೋಗ್ಯ ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಅದೇ ತರ ನಾನು ತಮ್ಮಲ್ಲೂ ಕೇಳ್ಕೊಳ್ಳೋದು ಅಷ್ಟೇನೆ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಗೆ ದಾನ ಮಾಡಿ ಅಂತ ಅಂದ್ಬಿಟ್ಟು. ನಮಸ್ಕಾರ. ಒಂದು ಘಟನೆ ನಿಮ್ಗೆ ಹೇಳ್ತೀನಿ.